ಅಲ್ರಿ ಮಾವರಿಗೆ ಭಾಳ ಬೇಜಾರಾಗೈತನ. ಈಗ ಇದು ರೊಕ್ಕದ್ದು ಏನು ಮಾಡ್ತೀರಿ? ತಲೆ ಕೆಡ್ಸ್ಕೊಬೇಡ, ಇನ್ಸೂರೆನ್ಸ್ ಕ್ಲಿಯರ್ ಆಕೈತಿ. ಆದರೆ ಸ್ವಲ್ಪ ಓಡಾಟ ಜಾಸ್ತಿ. ಆದರೆ ಈ ಕಳ್ತನ ಯಾರು ಮಾಡಿದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ಅಲ್ರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ. ಕೊಟ್ಟಾರಂತೆ. ಯಾರು ಮಾಡ್ಯಾರ ಅಂತ ಪತ್ತೆ ಹಚ್ಬೇಕಷ್ಟೇ. ಛೇ, ಯಾರಿದ್ದಾರಪ್ಪ ಅಂತ ನನ್ನ ಹತ್ತಾಗ. ಮಲ್ಲೇಶಣ್ಣರು ಏನೋ ಮನೆ ಬಿಟ್ಟು ಹೋಗ್ಯಾರಂತಲ್ಲ. ಮನೆ ಬಿಟ್ಟು ಹೋಗ್ಯಾರ. ಏನು ಮಾಡ್ಬೇಕು ಪಾಪ, ಅವರು ಭಾಳ ಅಳ್ತಾ ಇದ್ರು. ಅಲ್ಲ, ನಾ ಏನಾದರೂ ಇದ್ರ ಬದ್ರ ಇದ್ದು ಮಾತಾಡಿ ಬಗೆಹರಿಸ್ಬೋದಾಗಿತ್ತು. ನೋಡಿದ್ರೆ ಅವರು ಮಾತಾಡೋಕ್ಕಿಂತ ಮುಂಚೆನೇ ಮನೆ ಬಿಟ್ಟು ಹೋಗ್ಯಾರ. ಯಾರು ತಪ್ಪೋ ಯಾರು ಸರಿನ ಹೆಂಗೆ ಇದು ಮಾಡೋಕ್ಕಾಕೈತಿ? ಅನ್ಕೊಳ್ಳೋರು ಏನು ಅನ್ಕೊಂತಾರೆ, ಇವನ ಏನೋ ಮಾಡಬಾರ್ದು ಮಾಡ್ಯಾನ, ಮಕ್ಕ ತೋರ್ಸೋಕ್ಕಾಗಲಾರ್ದು ಓಡೋಗ್ಯಾನ ಅಂತ ತಿಳ್ಕೊತಾರೆ. ಹೌದಿಲ್ಲ? ಹೌದು ಸರಿ, ಆದರೆ ಕಳ್ತನ ಮಾಡೋಷ್ಟು ಕೆಟ್ಟೋರಲ್ಲ ಅಂತ ಅನಿಸ್ತತಪ್ಪ. ನೀ ಅಂತಿ ಪಾರ್ವತಿ. ಆದ್ರೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಹೆಂಗೆ ಗೊತ್ತಾಕೈತಿ? ಹೌದಿಲ್ಲ? ಕುಡಿಯೋದೇ ತಪ್ಪು ಮೇನ್. ಕುಡ್ದು ಕಾಸ್ಲೆ ಇಂಥದ್ದು ಮಾಡ್ಕೊಂಡು ಕುಂತಾರೆ. ಏನು ಮಾಡೋಕ್ಕಾಕತಿ ಹೇಳು? ಅದು ಹೋಗ್ಲಿ ಬಿಡು, ಮಾತಾಡಿದ್ರೆ ಅದೇ ಹೊಳ್ಳ ಬೆಳ್ಳ ಮಾತಕ್ಕವು. ಈಗ ಹೆಂಗ ನೀ ಆರಾಮ ಅನ್ಸಾಕತ್ತೈತೆ ನಿಂಗೆ? ರೀ ಒಂದು ಮಾತು ಕೇಳಲ್ಲ? ಯಾಕ? ರೀ ಒಂದು ಯಾವ್ದಾರ ಪಾಪನ ದತ್ತಕ್ಕೆ ತಗೊಳ್ಳೋಣ. ಯಾಕೆ ಪಾರ್ವತಿ? ಬೇಡ, ದತ್ತಕ್ಕೆಲ್ಲ ಯಾಕೆ ತಗೋಬೇಕು ಹೇಳು? ನಮ್ಮ ಮಕ್ಳು ಅಕ್ಕವಲ್ಲ, ಸುಮ್ಮನೆ ದತ್ತಕ್ಕೆ ತಗೊಳ್ಳೋದು, ಆಮೇಲೆ ಅದು ಏನಾದು ಮತ್ತೆ ಏನಾರ ಬೇಡ. ನಂಗೆ ಯಾಕೆ ಇಷ್ಟ ಇಲ್ಲ. ನಂಗೆ ಯಾವ ಮಕ್ಕಳು ತೊಗೊಳಕ್ಕೂ ಇಷ್ಟ ಇಲ್ಲ ಪಾರ್ವತಿ. ಬೇಡ. ಯಾಕೆ ಸುಮ್ಮನೆ ನೀನು ಹಂಗೆಲ್ಲ ಯೋಚನೆ ಮಾಡ್ತೀವಿ ಹೇಳು? ಹಂಗಲ್ರಿ, ದತ್ತಕ್ಕೆ ತಗೊಂಡಿದ್ರೆ ಅದೇನೋ ಅಂತಾರ ಕಾಲ್ಗುಣದಿಂದ, ಆ ಮಕ್ಕಳ ಕಾಲ್ಗುಣದಿಂದ ನಮಗೆ ಬೇಗ ಮಕ್ಕಳಕ್ಕವಂತೆ. ದವಾಖಾನೆ ತೋರ್ಸೋಣ ಅಂತ ಹೇಳೇನೇ ಇಲ್ಲ. ಬೇಡ, ಅಷ್ಟು ಈಸಿ ಅಲ್ಲ. ಒಂದು ಮಗುನ ದತ್ತು ತೊಗೊಂಡು ಸಾಕೋದು ಅಷ್ಟು ಈಸಿ ಅಲ್ಲ. ಸರಿ. ಸರಿ, ಈಗ ಇದನ್ನು ಯೋಚನೆ ಮಾಡಬೇಡ. ನಾ ಬರಲಿ ಹಂಗಾರೆ. ಇವತ್ತು ಸ್ವಲ್ಪ ಆಫೀಸ್ ಕಡೆ ಹೋಗ್ತೇನಲ್ಲ. ಅಪ್ಪಾಜಿ ಒಬ್ಬರೇ ಟೆನ್ಷನ್ ಆಗ್ಯಾರ. ಅಲ್ಲಿ ಏನಾಯ್ತು ಏನು ಬಿಡ್ತೋ ಒಂದೂ ಗೊತ್ತಿಲ್ಲ. ಅದಕ್ಕೆ ನಾ ಒಂದು ಸ್ವಲ್ಪ ಹೋಗ್ತೇನೆ. ಆದರೆ ನಮ್ಮ ಆಫೀಸ್ ಕಳ್ತನ ಮಾಡಿದಾರೆ ಯಾರು ಅಂತ ನನಗೆ ಗೊತ್ತಾತು. ಅವ್ರನ್ನ ಮಾತ್ರ ನಾ ಸುಮ್ಬಿಡಂಗಿಲ್ಲ. ಮತ್ತು ನೋಡ್ತೀರಿ ಏನು ಒಂದು ಗತಿ ಕಾಣಿಸಿ ಕೈ ಬಿಡ್ತೀನಿ. ಜಗಳಕ್ಕೆ ಹೊಡೆದಾಟ್ಕದು ಹೋಗಕ್ಕೆ ಹೋಗ್ಬೇಡ್ರಿ. ಏನು? ಛೇ, ಇಲ್ಲ ಹಂಗೆಲ್ಲ ಏನಿಲ್ಲ. ಆದರೆ ಯಾರು ಮಾಡ್ಯಾರ ಅಂತ ಗೊತ್ತಾಗಬೇಕಲ್ಲ. ಅಂದ್ರೆ ಜೀವನದಾಗ ಇನ್ನೊಂದು ಸಲ ನಂಬಲ್ಲ ನಾನು. ಸರಿ ರೀ. ಅದನ್ನು ಪತ್ತೆ ಹಚ್ಚಕ್ಕೆ ನನ್ನ ಹತ್ರ ಒಂದು ದಾರಿ ಐತಿ. ಆ ದಾರಿ ನಾನೇ ಹುಡುಕ್ತೀನಿ. ಅಪ್ಪನ ಮುಂದೆ ಹೇಳಂಗಿಲ್ಲ ಅದನ್ನು. ಅಪ್ಪನ ಮುಂದೆ ಹೇಳಂಗಿಲ್ಲ. ಆದ್ರೆ ನೋಡ್ತೀರ ಅದನ್ನು ಇನ್ನೊಂದು ವಾರದಾಗ ಹಿಡ್ದಾಕ್ತೀನಿ ಅವ್ರನ್ನ. ಸರಿ ರೀ, ಹುಷಾರಿ. ಹೋಗ್ಬರ್ರಿ. ನನಗೆ ಯಾಕೋ ನಿಮ್ಮನ್ನು ಬಿಟ್ಟು ಇಲ್ಲಿ ಇರಾಕ ಮನ್ಸಾಗೋಲ್ತು. ಎಲ್ಲರೂ ತಾಯಿ ಮನೆ ಅಂದ್ರೆ ಅಷ್ಟು ಖುಷಿ ಪಡ್ತಾರ, ಇರ್ಬೇಕಂತಾರ. ನೀ ಇರಾಕ್ ಮನ್ಸಾಗೋಲ್ದಂತೀಯಲ್ಲ. ಹಂಗೇನೂ ಇಲ್ಲ. ಸರಿ, ಹೋಗ್ಬರ್ರಿ. ರೀ, ಅತ್ತಿಯವರು ಯಾಕೋ ನನ್ನ ಮೇಲೆ ಭಾಳ ಸಿಟ್ಟಾದಂಗೆ ಅದಾರ. ಒಂದು ಫೋನು ಮಾಡಿಲ್ಲಲ್ರಿ? ನಿಮ್ಗೇನಾರ ಹಚ್ಚಿದ್ರಾ? ನನ್ನ ಬಗ್ಗೆ ಏನಾರ ಕೇಳಿದ್ರಾ? ಇಲ್ಲ, ನಿನ್ನ ಬಗ್ಗೆ ಏನು ಕೇಳಿಲ್ಲ, ಫೋನ್ ಮಾಡಿಲ್ಲ ಅಂದ್ರೆ ಈಗ ಬೇಜಾರಾಕೈತೆ ಏನೋ ಪಾಪ. ಬೇಡ ಪಾಪ, ಹಂಗೆ ಯಾಕೆ ಹೇಳ್ಬೇಕು? ಕೇಳಿದ್ರು ಅಂತ ಹೇಳ್ಬಿಡ್ತೀನಿ ಸುಮ್ಮನೆ. ಫೋನ್ ಮಾಡಿದ್ಲವ್ವ. ಕೇಳಿದ್ಲು, ಏನು ಮಾಡತ್ತಾಳ ಪಾರ್ವತಿ, ಆರಾಮದಾಳನ ಅಂತೇಳಿ. ಆರಾಮದಾಳ ಬಿ ಅಂತಂದೆ. ಆಯ್ತಪ್ಪ ಹಂಗಾರ ಅಂತೇಳಿ ಬೇರೆ ವಿಚಾರ ಮಾತಾಡಿ ಇಟ್ಲು ಇದು ಆಫೀಸಿಂದ. ಹೌದನಾ? ಹಬ್ಬ, ಎಷ್ಟೋ ಸಮಾಧಾನ ಆತ. ಸರಿ. ಅವಾಗ ಏನು ನಿನ್ನ ಮೇಲೆ ಬೇಜಾರಿಲ್ಲ ತಗೋ. ಅವತ್ತೊಂದು ದಿನ ಹಂಗೆ ಒದ್ರಾಡಾಳ ಅಷ್ಟೇ. ಅದು ಬಿಟ್ಟರೆ ಯಾವ ಬೇಜಾರು ಇಲ್ಲ ಅವಾಗ. ಗೊತ್ತನ? ಆ ಪಾರ್ವತಿಗೆ ಚಿಂತೆ ಮಾಡ್ಬೇಡನ್ನೋ, ಆರಾಮಾಗಿರನ್ನೋ, ಏನೋ ದವಾಖಾನಿಗೆ ತೋರ್ಸಕ್ಕೆ ಬರ್ತೈತಿ, ಮತ್ತೆ ಯಾಕೆ ಚಿಂತೆ ಮಾಡ್ತಾಳ ಅಂತೆಲ್ಲ ಇದನ್ನೇ ಮಾತಾಡಿದ್ಲು ಪಾಪ ಅವ್ವ. ಅವತ್ತು ಒದ್ರಾಡಿದ್ ನೋಡಿ ನಾನು ಏನೋ ಅಂತ ಮಾಡಿದ್ದೆ. ಬಟ್ ಅದೆಲ್ಲ ಏನು ತಲೆ ಕೆಡಿಸ್ಕೊಂಡಿಲ್ಲ. ಸರಿ ರೀ. ಅರವಿಂದ ಹೊಂಟೇನಪ್ಪ? ಹ್ಞೂ ರೀ ಅತ್ತೀರ, ಹೊರಗದಿರನೇ ಹೇಳಕ್ಕೆ ಬರಾತಿದ್ದೆ ನೋಡ್ರಿ ನಾನು. ಹ್ಞೂ ರೀ ಅತ್ತೀರ, ಮನ್ಯಾಗ ಸುಮಾರು ಕೆಲಸ ಅದಾವು. ಇಲ್ಲೆಲ್ಲ ಬಿಟ್ಕೊಟ್ಟು ಕುಂತಾರೆ ನಡೆಯಂಗಿಲ್ಲ ರೀ ಅತ್ತೀರ. ಅದಕ್ಕೆ ನಾ ಹಂಗಾರೆ ಬರ್ತೇನೆ ತಗೋರಿ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಬಂದಾಗ ಸ್ವಲ್ಪ ಜಾಸ್ತಿ ದಿನ ಬೇಕಾದ್ರೆ ಇರ್ತೇನಂತ. ಆಯ್ತಪ್ಪ. ಅಂದಂಗೆ ನಿಮ್ಮ ವಾರಿಗೆ ಹೇಳ್ಬಿಡಪ್ಪ. ಒಂಚೂರು ಯಾಕೋ ಬೇಜಾರಾದಂಗೆ ಅದಾರ. ಏನು ಒಂದು ಸ್ವಲ್ಪ ಹೇಳೋರಿಗೆ, ಇಲ್ಲ ಬೇಕಂತ ಮಾಡಿದ್ದಲ್ಲ, ಹಿಂಗೆ ಆಗೈತಿ ಅಂತೇಳಿ ಒಂದು ಸ್ವಲ್ಪ ಹೇಳಪ್ಪ. ಏನು ಹೆಂಗಿದ್ರು ದವಾಖಾನಿಗೂ ಬೇರೆ ತೋರ್ಸೋಣ ಅಂತ ಅಂದಿರಲ್ಲ, ಅದೊಂದು ಸ್ವಲ್ಪ ಧೈರ್ಯ. ಇನ್ನು ಯಾವತ್ತು ಹಿಂಗೆ ಆಗಲ್ಲ ಅಂತೇಳಿ ನೀನು ಒಂದು ಈಟ್ ಹೇಳ್ಬೇಕಪ್ಪ. ಇಲ್ಲಾಂದ್ರೆ ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಏನು? ಇಲ್ಲರಿ ಅತ್ತಿಯಾರ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ ತೋರಿ. ಮೊನ್ನೇನ ಸ್ವಲ್ಪ ಸಿಟ್ಟನೆ ಮಾತಾಡಾಳವ್ವ. ಈಗ ಆಕಿಗೆ ಯಾವ ಬೇಜಾರು ಇಲ್ಲ ನಿಮ್ಮ ಮೇಲೆ. ಪಾರ್ವತಿ ಮೇಲೂ ಇಲ್ಲ, ನಿಮ್ಮ ಮೇಲೂ ಇಲ್ಲ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಹಾಗೆ ಸಮಸ್ಯೆ ಕೆಲವೊಂದು ಟೈಮ್ ಬರ್ತಾವಲ್ರಿ, ಮತ್ತು ಆಮೇಲೆ ಬಗೆಹರಿತಾವ ಅಷ್ಟೇ. ಆಯ್ತಪ್ಪ, ಹಂಗಾರೆ ಸರಿ. ನಾ ಬರ್ತೀನಿ ರೀ ಅತ್ತಿಯಾರ. ಬಾಯ್ ಪಾರ್ವತಿ. ಯಪ್ಪ ದೇವ್ರೆ, ಇವ ಏನು ಆಗಲ್ಲ, ಸಮಾಧಾನ ಆಗಿರ್ರಿ ಅಂತ ಹೇಳಿ ಹೋತ್ ಹುಡುಗ. ಆದ್ರೆ ಅವ್ರು ನೋಡಿದ್ರೆ ಇವತ್ತಿನವರೆಗೆ ಒಂದು ಫೋನ್ ಹಚ್ಚಿಲ್ಲ. ನಿನಗೇನಾರ ಫೋನ್ ಮಾಡಿದ್ಲಾ ಅವ್ರವ್ವ? ಫೋನ್ ಮಾಡಿಲ್ಲ. ಇವ್ರಿಗೆ ಹಚ್ಚಿದ್ರಂತೆ. ಹಚ್ಚಿ ಪಾರ್ವತಿ ಆರಾಮದಾಳನ ಅಂತೇನ ಕೇಳಿದ್ರಂತೆ. ಅಲ್ಲ, ನನ್ನ ಮಗಳಿಗೆ ಫೋನ್ ಮಾಡ್ಬೋದಿತ್ತಲ್ಲ. ಆಕಿನ ಫೋನ್ ನಂಬರ್ ಐತಿ, ಫೋನು ಐತಿ. ಮಗ್ಗ ಹಚ್ಚಿ ಪಾರ್ವತಿ ಆರಾಮದಾಳನ ಅಂತ ಕೇಳಿದ್ರೆ ಅದು ನನ್ನ ಮಗಳಂತೇಳಿ ಮಾತಾಡಿಲ್ಲ. ಓ, ಫೋನು ಮಾಡಿಲ್ಲ. ಇನ್ನು ಮಾಡೇ ಇಲ್ಲ ಅಂದ್ರೆ ಪಾಪ ಈಕಿ ಬೇಜಾರಕ್ಕಾಳ ಅಂತೇಳಿ ಮಾಡ್ಯಾತಿ ಅಂತ ಏನು ಸುಳ್ಳು ಹೇಳಿದ್ನ ಏನಪ್ಪ? ಹಾಗೆ ಐತಿ.
ಏನು ವಾಪಸ್ ಹೋಗಿ ನನ್ನ ಮಗಳಿಗೆ ಅದು ಏನು ಕಾದತ್ತೆ ಏನು. ನಾನು ಯಾಕೆ ಸುಮ್ಮನೆ ಇದನ್ನೆಲ್ಲ ಹೇಳೋಕೆ ತಲೆ ಕೆಡಿಸ್ಬೇಕು. ಹೋಗ್ಲಿ ಬಿಡು. ಫೋನ್ ಮಾಡಿದ್ರಂತ. ಸರಿ ಹಂಗಾರೆ ಸರಿ. ಅಲ್ಲ ಒಟ್ಟು ಹಚ್ಚಾರಲ್ಲ, ನಂಗೇನು ಬೇಜಾರಿಲ್ಲವ. ಒಟ್ಟು ಅಲ್ಲಿ ಮಾತಾಡಿದ್ರೆ ಇಲ್ಲಿ ಮಾತಾಡಿ, ಒಟ್ಟು ಮಾತಾಡಾರಲ್ಲ ಅಷ್ಟೇ ಸಾಕು. ಕುಂದ್ರ ಮಕ್ಕೋ ಒಂದು ತಾಸು ಮಕ್ಕೋ. ಎಷ್ಟೊತ್ತು ಮಕ್ಕಳು ಬಿಡ್ಬೇ, ಬೇಸರ ಆತ. ಅವ ಒಂಚೂರು ಲಕ್ಷ್ಮಿಗೆ ಕರಿಬೇ. ಕರಿತೀನಿ. ಅಲ್ಲ ಗಿರ್ಜಿ, ಒಂದ್ಸಲ ನೀ ಓಡಕ್ಕಿ, ಒಂದ್ಸಲ ನಿನ್ನ ಗಂಡು ಓಡಗ್ಯಾನ. ಏನಿಬ್ರದ್ದು ಓಡೋಗೋದಂದೇ ಆಗ್ಬಿಟ್ಟತ್ತಲ್ಲೇ. ಮನುಳ್ಳಾಗಿ ಬಾಳೆ ಮಾಡೋದ ಗೊತ್ತಿಲ್ಲ ನಿಮ್ಗೆ? ಹಂಗ್ಯಾಕೆ ಮಾಡಕತ್ತೀರಿ? ನಾವೆಲ್ಲಿ ಓಡಾಗಿವೆ? ಈ ಮುಚ್ಚಿದ ತಗ ನಾವೆಲ್ಲಿ ಓಡಾಗಿವೆ? ತಗ ನಾನು ಓಡಾಗಿದ್ದೇನೆ. ಯಾವಾಗ ನೋಡಿದ್ದೆ? ನಾ ಓಡಾಗಿದ್ದೆ. ನನ್ನ ಗಂಡ ಏನೋ ತೊಂದರೆ ಆಗ್ಯದ ಅದಕ್ಕೆ ಹೋಗ್ಯಾನ. ನೀವು ಒಂದು ತಗ ಯಾವಾಗ ನೋಡ್ರಿ ಏನಾರ ಒಂದು ಅನ್ನದ್ರಾಗ ಇರ್ತೀಯ ತಗ. ಅಲ್ಲಲ್ಲಿ ಮನ್ ಮತ್ತೆ ಓಡಾಗಿ ನನ್ನ ಸುದ್ದಿ ಆಗಿದ್ದಿಲ್ಲ. ನೀನು ಯಾರನ್ನ ಲವ್ ಮಾಡಿ ಓಡಾಗಿ ಅಂತೇನ ಅಂದಂಗ ಆತಪ್ಪ ನನ್ನ ಸುಸಿ. ಅವ್ವ ಅಯ್ಯಯ್ಯೋ ಶಾಂತಕ್ಕ, ಏನಾತ್ಲೇ? ನಿಮ್ಮ ಅತ್ತಿ ನೋಡಲ್ಲ ನಾ ಯಾರನ್ನ ಲವ್ ಮಾಡಿ ಓಡಾಗೇನಂತ. ನೋಡವ ಏನು ಹೇಳ್ತಿದ್ಕ ಅತ್ತಿಯಾರ. ಅಕ್ಕೆವಾಗ ಯಾರು ಲವ್ ಮಾಡಿ ಓಡಾಗಳ? ಏನ್ ಮಾತಾಡ್ತೀರಪ್ಪ? ವಯಸ್ಸಿ ತಕ್ಕಂಗಾರ ಮಾತಾಡಲ್ಲ ತಗ. 4 ಮಂದಿ ಯಾರ ಕೇಳಿಸ್ಕೊಂಡ್ರೆ ಏನ್ ಅನ್ಬೇಕಂತ ನಾ ತಗ. ಮೊದ್ಲ ಗಂಡ ಹಿಂಗ್ ಮಾಡ್ಯಾನ ಅಂತೇಳಿ ಅದೊಂದು ನೂನ್ಯಾಗ ಐತೆ ಅದು ಹೆಣ್ಮಗಳ. ನೀವು ಒಂದ ತಗ ಬ್ಯಾಸ್ರ ಕಳಾಕಿ ಒಟ್ಟು ಬಂದು ಕುಂತ್ರ ಸಮಾಧಾನ ಆಗ್ಲಾರ್ದಂಗ ನಿಂತು ಬಿಡ್ತೀರಿ. ಮಕ್ಕ ಹೋರಂತ ಆಸೆ ಈ ಬೆಂಡ್ಲಿ ಬಂದ್ಲ ಅಂತೇಳಿ ನಾ ಮಕ್ಕೋಬೇಕನು? ಸಾಧ್ಯನೇ ಇಲ್ಲ ಅಂತಿಕೊಂಬ ನೀನು ಅಂದಂಗ. ಏನ ಕೇಳ್ಬೇಕಂದೆ ನೆನಪೇ ಹಾರಿದೆ. ಏನ ಕೇಳ್ಬೇಕಂದೇವ. ಈ ಬಿಡಾಕಿಯಿಂದ ಎಲ್ಲ ಮರ್ತವಕ್ಕ ನೋಡು. ಗಿರ್ಜಕರ ಏನ್ರಿ ನಿಮ್ ಗಂಡ ಓಡೋಗ್ಯಾರಂತಲ್ರಿ? ಬಾರಪ್ಪ ಮಸಿ ಬಾ, ಇಡೇ ಊರಿಗೆ ಸುದ್ದಿ ಆಗೈತಿ. ಬಾ, ನೀವೊಬ್ಬ ಕೇಳೋದ್ರಾಗ ಏನು ಆಶ್ಚರ್ಯ ಐತಿ? ಇಡೇ ಊರ್ ಮಂದಿನೇ ಮಾತಾಡ್ತಾ ಐತಿ. ಎಲ್ಲ ನನ್ನ ಹಣೆ ಬಾರ. ನಾ ಕೇಳ್ಕೊಂಬಂದಿದ್ದಿಷ್ಟ ಐತಿ. ನನ್ನ ಗಂಡ ಇದ್ದು ಎದುರಿಸಿ ಮಾತಾಡಿದ್ರ ಕಿತ್ಕೊಂಡು ಓಡೋಗ್ಯಾನ. ಎಲ್ಲೋಗ್ಯಾನೋ ಏನೋ ಎತ್ತ ಒಂದು ಗೊತ್ತಿಲ್ಲ. ಅಯ್ಯೋ ದೇವ್ರೇ, ಏನ್ ನನ್ನ ಹಣೆ ಬಾರ ಬರ್ದಿಯಪ್ಪ ಅಂತೇನ ತಗ ಮಸಿ. ಮುಂದೆ ನಮ್ಮ ಜೀವನ ಹೆಂಗ್ಲೆ? ಹೌದ್ರಿ ಗಿರ್ಜಕರ, ಜೀವನೇನ ಆತು. ಮತ್ತೀಗ ನಾ ಕೊಟ್ಟ ರೊಕ್ಕದ ಗತಿ ಏನ್ರಿ? ಅಲ್ಲ ಮಸಿ, ನನಗೊಂದತ್ತಿದ್ರೆ ನಿನಗೊಂದತ್ತಿತ್ತಲ್ಲ. ನನ್ನ ಗಂಡ ಎತ್ತಾಗ ಹೋದ್ನ ಏನ ಜೀವಕ್ಕೆ ಏನಾರ ತೊಂದರೆ ಮಾಡ್ಕೊಂಡ ಅಂತ ನಾವು ಒದ್ದಾಡಕತ್ರ ಕೊಟ್ಟ ರೊಕ್ಕದ ವಿಚಾರ ಮಾಡಕತ್ತಿಯಲ್ಲ ಮಸಿ. ಅಲ್ರಿ ಅಕ್ಕಾರ, ಕೊಟ್ಟ ರೊಕ್ಕದ ವಿಚಾರ ಮಾಡ್ತೀನಿ. ನಾನು ಬಡವ್ರಿ ಗಿರ್ಜಕರ, ಏನ್ ಇದ್ದಂತವನ್ರಿ. ಎಲ್ಲಿ ಹೋಗುದಿಲ್ಲ ಅಲ್ರಿ, ಬರ್ತಾರ. ಆದ್ರೆ ಯಾವಾಗ ಬರ್ತಾರ ಏನ ರೊಕ್ಕದ್ದು ಒಂದು ಲೆಕ್ಕನ ಅರಿವಲ್ತಲ್ಲ ಅಂತಷ್ಟ. ಸ್ವಲ್ಪ ನಂದು ಪರಿಸ್ಥಿತಿ ಬಿಗಡಾಯಿಸಿತ್ತು. ಏನ್ ಬಿಗಡಾಯಿಸತ್ತವ್ರಪ್ಪ? ಐತಿ ಬೇಕಂದಂಗ ಆದ್ರೂ ಹಿಂಗ್ ಮಾಡ್ತೀರಪ್ಪ. ಅಮಾಸಿ ತಡ್ಲ, ಇಂಥ ಹೊತ್ತಿನ ಮಾತಾಡಲ್ಲ ಅದ. ಅಯ್ಯೋ ಶಾಂತಕ್ಕ, ಅದ್ರಾಗ ಏನೈತಿ ಬೇ? ಕೇಳಂಗ ಹಂಗ ಕೇಳಿದೆ. ಮತ್ತೀಗ ಆಯ್ತು ಬಿಡು. ಯಾಕಂದ್ರೆ 2 ತಿಂಗಳು ಬಡ್ಡಿನೂ ಕಟ್ಟಿಲ್ಲ ಅವ್ರು. ಇಲ್ಲೇ ಅದಾರ ಕೇಳ್ಬೇಕಾರ. ಮತ್ತು ಈ ತಿಂಗಳದ್ದು ಬಡ್ಡಿ ಇಲ್ಲ, ಬಾಚಿಲ್ಲ, ಅಸಲು ಇಲ್ಲ ಅಂದ್ರೆ ಹೌದಿಲ್ಲ. ನಾನೇನು ಅದನ್ನ ಹರಾಮದ ರೊಕ್ಕನೇ ಯಾಕ ನನಗೆ ದುಡ್ದಿದ್ದೆ ರೊಕ್ಕದು. ಏನು ನಾನೇನು ಹೇಳಿ ನೀನ ವಿಚಾರ ಮಾಡು. ಯಾರು ಬಿಡ್ತಾರ? ಸರಿ ಆಯ್ತು ತೋರಿ, ಹಂಗಾರ 4 ದಿನ ಬಿಟ್ಟು ಮಾತಾಡ್ತೀನಿ. ಹೊಂಟೇನ್ಲ ವ್ಯಾಪಾರಕ್ಕ? ಹ್ಞೂ ಯಾಕ ಹೊಂಟೇನೆ. ವ್ಯಾಪಾರಕ್ಕೆ ಹೊತ್ತಾತ, ಹೋಗಿ ಬರ್ತೇನೆ. ಹಂಗಾರ ಸಂಜೆಗೆ ಬರ್ತಂತ ಒಮ್ಮೆ 5 ಗಂಟೆಗೆ. ಹೋಗಿ ಬಾರಪ್ಪ. ವ್ಯಾಪಾರ ಚಲೋ ನಡೆಯತ್ತಲ್ಲ? ಹ್ಞೂನಕ್ಕ, ದೇವ್ರದಿಂದ ಡೀಲ್ ಚಲೋ ಐತಿ. ಬರ್ತಂತ ಕಲಿ ಹೊತ್ತಾತ ನನಗೆ. ಶಾಂತಕ್ಕ, ರಾತ್ರಿ ನನ್ನ ಮಗ ಅಪ್ಪೆಲ್ಲೋಗ್ಯಾನ ಅಂತೇಳಿ ಒಂದೇ ಸುಮ್ಮನೆ ಕೇಳಿದ್ದೆ. ಏನು ಮಾಡ್ತಿ ಹೇಳ? ಅಯ್ಯೋ ಪಾಪ. ಮತ್ತೇನು ಹೇಳ್ಬೇಕನ್ನೋದು ಗೊತ್ತಾಗ್ಲಿಲ್ಲ ಶಾಂತಕ್ಕ ನನಗೆ. ಚಿಂತೆ ಮಾಡಬೇಡಲೆ, ದೇವ್ರೊಂದು ಪರೀಕ್ಷೆ ಅಂತ ಕೊಟ್ಟಾನ. ದೇವ್ರದ್ರ ಪಾಸ್ ಮಾಡೇ ಮಾಡ್ತಾನ. ಕೆಲವೊಂದು ಟೈಮ್ ಹಿಂಗೆ ಆಗ್ಬಿಡ್ತಾವೆ. ಏನು ಮಾಡ್ತಿ ಹೇಳಿಗಿರ್ಜಿ? ಅಯ್ಯೋ ಏನು ಪರೀಕ್ಷೆನ ಏನೋ ಶಾಂತಕ್ಕ. ನಂದು ಹಣೆ ಬರನೇ ಸರಿ ಇಲ್ಲ. ಯಾವ ಪರೀಕ್ಷೆ ತೊಗೊಂಡು ಏನು ಮಾಡ್ಬೇಕಾಗಿತ್ತು ಬಿಡು. ಹೋಲಿ, ಭಾಳ ಬೇಜಾರಾಗೈತೆ ಶಾಂತಕ್ಕ. ಒಂದು ರೀತಿ ಹಿಂಗೆ ಏನಾರ ಆದ್ರೆ ಶಾಂತಕ್ಕ, ನಾನು ಇನ್ಯಾರ್ದಾರ ಮನೆ ಕೆಲ್ಸಕ್ಕೆ ಹೋಗ್ಬೇಕಾಕತ್ತವ. ಯಾಕೆ ಗಿರ್ಜಿ? ಅಲ್ಲೇ ಯಾರ್ದಾರ ಮನೆ ಕೆಲ್ಸಕ್ಕೆ ಯಾಕೆ ಹೋಗಿ? ನಮ್ಮೂರಾಗ ಏನು ಹೊಲಾಗಿಲ್ಲ ಅದಾವನ? ಬರಾದವನ ಅದಾ ಬಿಡು. ಯಾರ್ದ ಹೊಲಕ್ಕೆ ಕಳಿ ತೆಗೆದು ಜೀವನ ನಡೆಸೋದವ. ಮತ್ತು ನಾವು ಮಾಡಿಲ್ಲ ಹೌದಿಲ್ಲ? ನನ್ನ ಗಂಡಗೆ ಹಂಗಾದಾಗ ನೋಡಿದಿಲ್ಲ ನಾನು ಎಷ್ಟು ಕಷ್ಟಪಟ್ಟೇನಿ ಅಂತೇಳಿ. ಕಡೆಗೆ ನನ್ನ ಮಗಳು ದುಡಿದು ರೊಕ್ಕ ಕೊಡಕತ್ತೆ. ಈಗೇನೋ ಸರಿ ಹೋಗೈತಿ, ಮಗಳು ಕೆಲಸ ಬಿಟ್ಲು, ಆರಾಮಾತು ಅಂತ ಹೇಳ್ತೀವಿ ಹೌದಿಲ್ಲ? ಹೋಲಿ, ಅದಕ್ಕೆಲ್ಲ ತೆರಿಗೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನೋ ಮನುಷ್ಯನ ಕಷ್ಟ. ಪ್ರತಿಯೊಂದು ಮರಕ್ಕೆ ಮನುಷ್ಯಾಗ ಬರ್ಲಾರ್ದ ಮರಕ್ಕೆ ಬರ್ತಾವನ್ಲೆ. ಸಮಾಧಾನ ಮಾಡ್ಕೊ, ಎಲ್ಲಿ ಹೋಗುದಿಲ್ಲ. ಅಣ್ಣ ಆರಾಮ ಇರ್ತಾನ, ಬರ್ತಾನ. ಏನೋ ಒಂದು ಹೆದರ್ಕೊಂಡು ಹಂಗೆ ಹೋಗ್ಯಾನ ಅಷ್ಟೇ. ಹೆದರ್ಕೊಂಡಾದ್ರೂ ಯಾಕೆ ಹೋಗ್ಬೇಕು ಶಾಂತಕ್ಕ? ಇದ್ದು ಮನುಷ್ಯ ಏನು ಅನ್ನೋದನ್ನ ಏನು ಬಗೆಹರಿಸ್ಬೇಕು. ಹೋತ ಏನು ಮಾಡೋದು? ಎಲ್ಲ ಹಣೆ ಬಾರ. ಎಷ್ಟು ದಿನ ತಲೆ ತಪ್ಪಿಸ್ಕೊಲಿ. ಎಷ್ಟು ದಿನ ಅದು ಎಲ್ಲೆಲ್ಲಿ ಹೋಗಾರ ಹೋಗ್ಲಿ, ನೋಡ್ತೇನೆ ನಾನು. ಬೆಳಗಿಂದ ಏನಾರು ತಿಂದಿಯೇ ಇಲ್ಲ? ಒಂದು ರೊಟ್ಟಿನಾರು ತಿನ್ಬಾ. ಮಾಡೇನು ಬಿಸಿ ರೊಟ್ಟಿ ಮಾಡೇನು, ಬಾ ತಿನ್ಬಾ. ಒಂದು ರೊಟ್ಟಿ ತಿನ್ಬಾರ. ಸಮಾಧಾನ ಮಾಡ್ಕೊ. ಉಪವಾಸ ಇದ್ರೆ ಎಲ್ಲ ಬಗೆಹರಿಯಲ್ಲ. ಆ ಹುಡುಗರ ಏನಾರ ಮಾಡಿ ಕೊಟ್ಟಿಯೋ ಏನ? ಹುಡುಗನ ಹಂಗ ಉಪವಾಸ ಕಳಿಸಿಯೇ? ಹುಡುಗ ರಾತ್ರಿ ಅನ್ನ ಉಳಿದಿತ್ತು ಶಾಂತಕ್ಕ. ಅದನ್ನೇ ಒಗ್ಗರಣೆ ಹಾಕಿ ಡಬ್ಬಿ ಕಟ್ ಕಳ್ಸೇನಿ. ಬೇರೆ ಏನು ಮಾಡಿಲ್ಲವ. ಮನಸ್ಸೇ ಬರುವಲ್ತ ಶಾಂತಕ್ಕ. ಅಡಿಗೆ ಮನೆ ಕಾಲಿಡಕ್ಕೆ ಮನ್ಸು ಬರುವಲ್ತು.
ಏನೋ ಒಂಥರ ಬೇಜಾರು ಬಿಡ ಶಾಂತಕ್ಕ. ಮನ್ಯಾಗ ಗಂಡು ಮಕ್ಳು ಇರ್ಬೇಕವ ಇರ್ಬೇಕು, ಹಿಂಗೆ ಮಾಡಿಬಿಟ್ಟು ಬಂದ್ರೆ ಭಾಳ ಬೇಜಾರಾಕೈತಿ. ಏನಾಗಲ್ಲ ಬಿಡು, ಚಿಂತೆ ಮಾಡಬೇಡ, ಏನಾಗಲ್ಲ, ಹೆದರ್ಬೇಡ. ಏನ ಹಿಂಗೆ ನೀ ಹೆದರಿದ್ರೆ ಹೆಂಗಲಿ ಹೇಳಲಾಗಿರ್ತಿ? ಧೈರ್ಯ ತಗೋ, ನೀ ಅಷ್ಟು ಧೈರ್ಯ ತಸ್ತೇವ ನೀನು ಹಿಂಗೆ ಮಾತಾಡಿದ್ರೆ ಹಂಗಂತ. ಹೇಳು ಒಂದು ರೊಟ್ಟಿ ತಿನ್ನಿ. ಬಾ ಬಾ ಹಂಗಂತಿ ಬಾ, ಗೊತ್ತೈತೆ ನಂಗೆಲ್ಲ. ತಿನ್ಬಾ ಒಂದು 4 ರೊಟ್ಟಿ. ನೀನು ಕಾಟಕ್ಕೆ ಯಾವಾಗ ಓಡಬೇಕಿತ್ಲೇ? ಆದರೂ ಗಟ್ಟಿ ಪಾಪ ಹುಡುಗ, ಇಷ್ಟು ದಿನ ಇದ್ನಲ್ಲ ನಿನ್ನ ಜೊತೆಗೆ, ಈಗ ತಲೆ ಕೆಟ್ಟು ಹೋಗ್ಯಾನ. ನಿನ್ನ ಕಾಟಕ್ಕೆ ಯಾವಾಗ ಹಿಂಗೆ ಆಗ್ಬೇಕಿತ್ತದ? ಕರೆ ನೀನೇನು ಸ್ವಲ್ಪ ಕಾಡ್ತೀಯನ ಅವಂಗ? ನೋಡ ಶಾಂತಕ್ಕ, ಈ ಮುದುಕಿ ಮಾತು ನೋಡ. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಕಾಡ್ತತೆವ ಇದರ ಆತಾಗಂತ ಆತಾಗ.